ಕುಂದಗೋಳದಲ್ಲಿನ ಕಾಂಗ್ರೆಸ್ ಬಂಡಾಯ ಶಮನವಾಗಿದೆ. ಎಲ್ಲ 8 ಮಂದಿ ರೆಬಲ್ಗಳು ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಇವತ್ತು ಬೃಹತ್ ಸಮಾವೇಶ ಮಾಡಿ ಕುಸುಮಾವತಿ ಪರ ಕಾಂಗ್ರೆಸ್ ದಿಗ್ಗಜರು ಮತಬೇಟೆಯನ್ನ ನಡೆಸಲಿದ್ದಾರೆ. ಜಮೀರ್ ಅಹಮದ್ ಸಂಧಾನ ಸಕ್ಸಸ್, ಕುಂದಗೋಳ ಬಂಡಾಯ ಶಮನ, ಶಿವಳ್ಳಿ ಪತ್ನಿ ಗೆಲುವಿನ ಹಾದಿ ಸುಗಮ. ಹೌದು, ಬೈ ಎಲೆಕ್ಷನ್ ನಡೀತಾ ಇರೋ ಕುಂದಗೋಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ತಟ್ಟಿದ್ದ ಬಂಡಾಯದ ಬಿಸಿ ತಣ್ಣಗಾಗಿದೆ. ಸಚಿವ ಜಮೀರ್ ಅಹಮದ್, ಶಾಸಕ ಪ್ರಸಾದ್ ಅಬ್ಬಯ್ಯ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕಾಂಗ್ರೆಸ್ನ 7 ರೆಬೆಲ್ ಮುಖಂಡರು ನಾಮಪತ್ರ ವಾಪಸ್ ಪಡೆಯುವಂತೆ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಶಿವಾನಂದ ಬೆಂತೂರು ಸೇರಿದಂತೆ ಎಲ್ಲ 7 ಮಂದಿ ನಾಮಪತ್ರವನ್ನ ವಾಪಸ್ ಪಡೆದಿದ್ದು, ದಿವಂಗತ ಶಿವಳ್ಳಿ ಪತ್ನಿ ಕುಸುಮಾವತಿ ಅವರಿಗೆ ಬೆಂಬಲ ನೀಡಿ ಪ್ರಚಾರ ಮಾಡೋದಾಗಿ ಹೇಳಿದ್ದಾರೆ. ಇನ್ನು ಜೆಡಿಎಸ್ನ ಓರ್ವ ಅಭ್ಯರ್ಥಿ ಕೂಡ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಎಲ್ಲ ಅವರು ಕಾಂಗ್ರೆಸ್ ಅವರು, ಎಲ್ಲ 8 ಜನನು ಕಾಂಗ್ರೆಸ್ ಅವರು. ಅಸಮಾಧಾನ ಆಗಿ 8 ಜನ ಬಂಡೆ ಆಗಿ ಕ್ಯಾಂಡಿಡೇಟ್ ಆಗಿದ್ದು, ಅವರು ನಾಮಿನೇಷನ್ ವಾಪಸ್ ಪಡ್ಕೊಂಡಿದ್ದಾರೆ. ಪ್ರೀತಿ ಎಲ್ಲಿ ಜಾಸ್ತಿ ಇರ್ತದೆ, ಅವ್ರ ಪಕ್ಷದ ಮೇಲೆ ಪ್ರೀತಿ ಇತ್ತು, ಮನಸ್ಸು ಒಳಗಡೆ ಇಟ್ಕೊಳಕ್ಕಾಗಲ್ಲ, ಮಾತು ಮುಖಾಂತರ ಆಚೆ ಆಗ್ಬೇಕಾಗ್ತದೆ. ಯಾವಾಗಿದ್ರೂ ಸೇವೆ ಮಾಡ್ತಾ ಬಂದಿರೋದನ್ನು ನೀವು ನೋಡಿರಿ. ಸೇವೆ ಮಾಡ್ತೇನೆ, ಆದರೆ ಇವತ್ತಿಂದ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ. ಆದರೆ ನನ್ನ ಕಾರ್ಯಕರ್ತರ ಧೃತಿಗೆಡಬೇಡ್ರಿ, ನಾನು ನಿಮ್ಮ ಜೊತೆಗಿರ್ತೇನೆ ಅಂತ. ಯಾಕಂದರೆ ನನಗೆ ಮಾಧ್ಯಮದವ್ರು ಭಾಳ ಸಹಕಾರ ಕೊಟ್ಟಿರಿ. ನಿಮ್ಮ ಊಹೆ, ನಿಮ್ಮ ಕಲ್ಪನೆನ ನಾವು ಹುಸಿಗೊಳಿಸಿದ್ದಕ್ಕೆ ತಮ್ಮಲ್ಲೂ ಕೂಡ ಕ್ಷಮೆ ಕೇಳ್ತೇನೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಕೋನರೆಡ್ಡಿ ಮಂಡ್ಯ ಹಾಗೂ ಮೈಸೂರಿನಲ್ಲಿ ಗೊಂದಲವಾದಂತೆ ಕುಂದಗೋಳದಲ್ಲಿ ಆಗಲ್ಲ ಎಂದಿದ್ದಾರೆ. ಕುಸುಮಾವತಿ ಪರ ಪ್ರಚಾರ ಮಾಡ್ತೀವಿ, ಗೆಲ್ಲಿಸ್ತೀವಿ ಅಂದಿದ್ದಾರೆ. ದಿನೇಶ್ ಗುಂಡ್ರಾವ್ ಅವರು ನಿನ್ನೆ ಹೇಳಾರ 3 ಕ್ಷೇತ್ರದಲ್ಲಿ ಸ್ವಲ್ಪ ಅಸ್ವಸ್ಥ ಸತ್ಯ ಅಂತ. ಒಂದು ಸ್ವಲ್ಪ ಕಡೆ ಫೈಟ್ ಟಗ್ ಆಫ್ ಆರ್ ಅವ್ರವ್ರು ಕೂಡ ಇತ್ತು. ಅಂತ ಸಣ್ಣ ಪುಟ್ಟ ಘಟನೆಗೆ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ. ಏನಾದ್ರು ಈ ಕ್ಷೇತ್ರದಾಗ ಕಾಂಗ್ರೆಸ್ಗಿಂತ ಹೆಚ್ಚಿನ ಜವಾಬ್ದಾರಿ ನಾವು ತಗೊಂಡು ಮಾಡ್ತೀವಿ. ಕುಂದಗೋಳದ ಸಂಶಿಯಲ್ಲಿ ಕಾಂಗ್ರೆಸ್ನ ಬೃಹತ್ ಸಮಾವೇಶ ನಡೆಯಲಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಚ್ಕೆ ಪಾಟೀಲ್, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ಹೊರಟ್ಟಿ, ಕೋನರೆಡ್ಡಿ ಸೇರಿದಂತೆ ಘಟಾನುಘಟಿ ನಾಯಕರು ಕುಸುಮಾವತಿ ಪರ ಮತಬೇಟೆ ನಡೆಸಲಿದ್ದಾರೆ. ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.